ಎಲ್ಲರದೂ ರೀಓಪನ್ ಇಲ್ಲ. ಕರಸೇವಕರದ್ದು ಮಾತ್ರ ಇಡೀ ರಾಜ್ಯದಲ್ಲಿ ಓಪನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಒಂದು ಟೆಸ್ಟ್ ಮಾಡೋಣ ಅಂತ ಕೊಟ್ಟಿದ್ದರು. ಈಗ ಇಷ್ಟು ಇದಾದಮೇಲೆ ಬೇರೆದೆಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ಅನಿಸ್ತದೆ. ಏನೇ ಆದರೂ ಇಡೀ ರಾಜ್ಯದ ಯಾರ್ಯಾರು ನಮ್ಮ ಕರಸೇವೆಯ ಕಾರ್ಯಕರ್ತರಿದ್ದಾರೆ, ಹಿಂದೂ ಕಾರ್ಯಕರ್ತರ ಈ ಥರ ಏನಾದರೂ ಮಾಡಿದ್ರೆ ನಾವು ಪೂರ್ತಿ ಇಡೀ ಭಾರತೀಯ ಜನತಾ ಪಾರ್ಟಿ ಇಡೀ ಹಿಂದೂ ಸಮುದಾಯ ಅವ್ರ ಜೊತೆ ನಿಲ್ತೈತೆ. ಅವ್ರಿಗೆ ಅನ್ಯಾಯ ಆಗೋಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಕಾಂಗ್ರೆಸ್ಸಿನ ಈ ಭ್ರಷ್ಟ ಸರ್ಕಾರಕ್ಕೆ, ದುರಾಂಕಾರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದ್ದಾರೆ, ಹೋರಾಟ ಮಾಡೋ ಮೂಲಕ ಕಾನೂನಿಗೆ ಅಗೌರವ ತೋರಿದ್ದಾರೆ ಬಿಜೆಪಿ. ಹೋರಾಟ ಮಾಡೋ ಮೂಲಕ ಬಿಜೆಪಿ ಕಾನೂನಿಗೆ, ಈ ದೇಶದ ಕಾನೂನಿಗೆ ಅಗೌರವ ತೋರಿದೆ. ಒಂದು ವೇಳೆ ಕೊಲೆ ಸುಲಿಗೆ ಅಂದರೆ ರಾಮ ಭಕ್ತರ ಹೆಸರಲ್ಲಿ ಕೊಲೆ ಸುಲಿಗೆ ಮಾಡಿದ್ರು ಬಿಟ್ಟು ಬಿಡ್ಬೇಕಂತ ಸಿದ್ದರಾಮಯ್ಯನವರಿಂದ ನಾವೇನು ಪಾಠ ಕಲಿಬೇಕಾಗಿಲ್ಲ. ನಾವು ಹೋರಾಟವನ್ನು ಶಾಂತಿಯುತವಾಗಿ ಮಾಡಿದ್ರಿ. ಯಾವುದೋ ಆಸ್ತಿ ಪಾಸ್ತಿ ನಷ್ಟ ಆಗಿಲ್ಲ. ನಮ್ಮ ಕಾರ್ಪೊರೇಟ್ರಿಗೆ ಕಾಲೆಲ್ಲ ಮುರಿದೋಗಿದೆ. ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅವರು ಪೊಲೀಸರ ದೌರ್ಜನ್ಯದಿಂದ. ಇದೇ ಸಿದ್ದರಾಮಯ್ಯನವರು ವಿಧಾನಸೌಧದ ಬಾಗಿಲನ್ನೆಲ್ಲ ಎಗರಿಸಿ ಕಾಲಲ್ಲಿ ಹೋದ್ರಲ್ಲ, ಅವಾಗ ಕಾನೂನು ಗೊತ್ತಿರಲಿಲ್ಲ. ವಿಧಾನಸೌಧ ಅನ್ನೋದು ದೇವರ ಮಂದಿರ ಇದ್ದಂಗೆ. ಅದು ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿದಂಥ ವಿಧಾನಸೌಧನ ಕಾಲಲ್ಲಿ ಎಗರಿಸಿ ಹೋದ್ರಲ್ಲ, ನಿಮ್ಮ ಎಲ್ಲ ಚಾನಲಲ್ಲಿ ಬಂತಲ್ಲ. ಅವಾಗ ನಿಮ್ಮ ಕಾನೂನು ಜ್ಞಾನ ಇರಲಿಲ್ಲ. ನಿಮಗೆ ಕಾನೂನಿಗೆ ಕೈಗೆ ತೊಗೊಂಡವ್ರು ನೀವು. ದೇಶದ್ರೋಹಿಗಳ ಮೇಲೆ ಸಾಫ್ಟ್ ಕಾರ್ನರ್ ನಿಮಗೆ. ನಿಮ್ಮ ಒಬ್ಬ ದಲಿತ MLA ಶ್ರೀನಿವಾಸ್ ಅವ್ರ ಮನೆಗೆ ಬೆಂಕಿ ಬಿದ್ದಾಗ, ಅವ್ರನ್ನ ಹಲ್ಲೆ ಮಾಡಿದಾಗ ಅವ್ರನ್ನ ಮಾತಾಡಿಸುವಂಥ ಸೌಜನ್ಯನೂ ಕೂಡ ನೀವು ಮಾಡಿದಂಥವ್ರು. ಮತ್ತು ಆ ಕೇಸ್ನೆಲ್ಲ ವಾಪಸ್ ತೆಗೆದುಕೊಳ್ಬೇಕು ಅನ್ನೋರು ನೀವು. ಅವ್ರ ಪರವಾಗಿ ನಿಂತವರು. ನಿಮ್ಗೆ ಯಾವ ನೈತಿಕ ಅಧಿಕಾರ ಇದೆ BJP ಹೋರಾಟದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ? ಇಡೀ ದೇಶ ಇವತ್ತು ರಾಮ ರಾಮ ಅಂತ ಇದ್ದಾರೆ. ಸಿದ್ದರಾಮಯ್ಯ ಒಬ್ಬರೇ ರಾವಣ ಅಂತ ಹೇಳಿ ಮಾತಾಡ್ತಾ ಇರೋದು. ಅದಕ್ಕೆ ಕರ್ನಾಟಕದ ಜನ ಇವ್ರಿಗೆ ಸರಿಯಾದಂಥ ಬುದ್ಧಿಯನ್ನು, ಪಾಠವನ್ನು ಕಲಿಸ್ತಾರೆ ಮುಂದೆ ಬರೋ ದಿನ. ಸರ್, ಯತೀಂದ್ರ ಅವರು ಒಂದು ಮಾತು ಹೇಳಿದ್ದಾರೆ, ಈ ದೇಶ ಈಗ ಸಮಾಜಘಾತಕ ವ್ಯಕ್ತಿ ಅಂತ ನಾವು ತಿರುಗಾಡು ಬಿಟ್ಟರೆ ಶ್ರೀರಾಮಚಂದ್ರರು ಕೂಡ ಕ್ಷಮಿಸಲಾರ ಅಂತ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಶ್ರೀಕಾಂತ್ ಪೂಜಾರಿ ಅವ್ರ ಬಗ್ಗೆ. ಶ್ರೀಕಾಂತ್ ಪೂಜಾರಿ ಅವ್ರ ಮನೆಗೆ ಬಂದಿದ್ದೀರಿ ನೋಡಿ, ನೀವು ಇದ್ದೀರಾ. ಅವ್ರ ಮನೆ ಹೇಗಿದೆ ನೋಡಿದ್ದೀರಲ್ಲ. ಅವ ಆಟೋ ರಿಕ್ಷಾ ಡ್ರೈವರು. ಆಟೋ ರಿಕ್ಷಾದಲ್ಲಿ ಬರೋವಂಥ ಸಂದರ್ಭದಲ್ಲಿ ಹಿಂದೆ ಅಶೋಕ್ ಸಿಂಗಾಲ್ ಬಂದಾಗೂ ಕೂಡ ಗಲಾಟೆ ಆದಂಥ ಸಂದರ್ಭದಲ್ಲಿ ಇವ್ರು ಇಲ್ಲೇ ಇದ್ದರು, ಇವ್ರನ್ನ ಹೆಸರುಗಳಿಲ್ಲ. ಅಂದರೆ ಒಂದು ಸರಿ ರಾಮ ಕರಸೇವೆಯಲ್ಲಿ ಪಾಲ್ಗೊಂಡ ಮೇಲೆ ಅವ್ರ ಮೇಲೆ ನಿರಂತರವಾಗಿ ಕೇಸ್ ಹಾಕಿದ್ದಾರೆ. 6-7 ಕೇಸ್ಗಳನ್ನು ನಿರಂತರವಾಗಿ ಹಾಕಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳಿಸ್ತೀನಿ, ಏನು ಹೇಳಿದ್ದಾರೆ? ಸಮಾಜಘಾತಕಗಳು ದೇಶದ ಕರೆಕ್ಟು. ಶ್ರೀರಾಮಚಂದ್ರ ಕರೆಕ್ಟು. ನಾನು ಇವಾಗ ಸಿದ್ದರಾಮಯ್ಯನವ್ರು ನಾನು ಒಪ್ಪದೆ ಇವತ್ತು ಕರೆಕ್ಟಾಗಿ ಹೇಳಿದ್ದಾರೆ. ಸಮಾಜಘಾತಕರು, ಈ ದೇಶದ ದುಡ್ಡನ್ನು ಲೂಟಿ ಹೊಡೆದವರು, ಈ ದೇಶದ ದುಡ್ಡನ್ನು ತಿಂದಾಕಿದಂಥವ್ರು ಯಾರು? ಹೆರಾಲ್ಡ್ ಪತ್ರಿಕೆ ಹಗರಣದಲ್ಲಿ 5,000 ಕೋಟಿ ಆಸ್ತಿನ ನುಂಗಿದ್ರಲ್ಲ. ಯಾರೋ ಒಂದು 10,000 ಜನ ಸ್ವಾತಂತ್ರ್ಯ ಹೋರಾಟಗಾರರು ಕಟ್ಟಿದಂಥ ಒಂದು ಪತ್ರಿಕೆಯನ್ನು ಏಕಾಏಕಿ ನುಂಗಾಕಿದ್ರಲ್ಲ, ಬೇಲ್ ಮೇಲೆ ಇದ್ದಿರಲ್ಲ. ಆಗಲೇ ನಿಮಗೆ ಮೋದಿಯವ್ರನ್ನ ಬೈದು 2 ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ. ನೀವು ರಾಮಶಂಸಲ್ಲ. ಯಾರು ನೀವಾಗ ರಾಮಶಂಸಲ್ಲ? ದೇಶದ ದುಡ್ಡು ಲೂಟಿ ಹೊಡೆದವ್ರನ್ನ, 2 ವರ್ಷ ಜೈಲಾದವ್ರನ್ನ ರಾಮಶಂಸಲ್ಲ. ಪಾಪ ಆಟೋ ರಿಕ್ಷಾದ ಡ್ರೈವರು ಬಡವನಿಗೊಂದು ಕಾನೂನು, ರಾಹುಲ್ ಗಾಂಧಿಗೊಂದು ಕಾನೂನಾ? ಬಡವ ಆಟೋ ರಿಕ್ಷಾ ಡ್ರೈವರ್ ಅವರು. ಅವನೇನು ಮಾಡಬಲ್ಲ? ಅವನ ಮನೆ ನೋಡಿದ್ದೀರಾ? ಅವ್ರು ಲೂಟಿ ಹೊಡೆದವ್ರು ಹೆಂಗಿದ್ದಾರೆ ಇವತ್ತು? ಲೂಟಿ ಹೊಡೆದವ್ರು ಎಲ್ಲೆಲ್ಲಿದ್ದಾರೆ? ಪಾಪ ಬಡವ ಎಲ್ಲಿದ್ದಾನೆ? ಇದನ್ನು ಅರ್ಥ ಮಾಡ್ಕೊಂಡ್ಲಿ ಸಿದ್ದರಾಮಯ್ಯನವರು. ರಾಮ ಅಲ್ಲ ನಿಮ್ಗೆ, ನೀವು ರಾವಣನ ಒಂದು ಸಂಸ್ಕೃತಿ ಇರ್ತಕ್ಕಂಥವ್ರು ನೀವು. ಸರ್, ಯತೀಂದ್ರ ಅವರು ಈ ದೇಶನ ಹಿಂದೂ ರಾಷ್ಟ್ರ ಆಗಲಿಕ್ಕೆ ಬಿಡಬಾರ್ದು, ಒಂದು ವೇಳೆ ಬಿಟ್ಟರೆ ಮುಂದೆ ದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ. ಅವ್ರು ಯಾರು ಹೇಳೋಕ್ಕೆ? ಇದು ಹಿಂದೂ ದೇಶನೇ ಇದು. ನಾವೆಲ್ಲ ಭಾರತೀಯರು. ಹಿಂದೂ ಅನ್ನೋ ಪದ ಒಂದು ಸಂಸ್ಕೃತಿ, ಅದು ಹಿಂದೂ ಪರಂಪರೆ. ಇದು ಹಿಂದೂ ದೇಶ. ಇದು ಪಾಕಿಸ್ತಾನನಾ? ಮುಸ್ಲಿಂ ದೇಶನಾ ಇದು? ಹಾಗಾದ್ರೆ ಅವ್ರ ಅರ್ಥ ಏನು? ಇದು ಮುಸ್ಲಿಂ ದೇಶ, ನಾವು ಹಿಂದೂ ಮಾಡೋಕೆ ಹೊರಟಿದ್ದೀರಿ ಅಂತ. ನಾಚಿಕೆ ಆಗಲ್ವಾ ನಿಮಗೆ ಹಿಂಗೆ ಹೇಳೋಕ್ಕೆ? ಹಿಂದೂ ದೇಶ ಅಲ್ಲ ಅಂತ. ಏನು ಮುಸ್ಲಿಂ ದೇಶನಾ? ಪಾಕಿಸ್ತಾನನಾ ಇದು? ಇರಾನ? ಇವೆಲ್ಲ ನಡೆಯಲ್ಲ. ಇದು ಹಿಂದೂ ದೇಶನೇ. ಹಿಂದೂ ರಾಷ್ಟ್ರ ಒಂದು ವೇಳೆ ಆಗಕ್ಕೆ ಬಿಟ್ಟರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಈ ದೇಶನೂ.
ಪಾಕಿಸ್ತಾನದ ಹತ್ರ ಟೀ ಕುಡಿಯೋಕ್ಕೂ ಕಾಸಿಲ್ಲದೆ ಮಾಡಿದವರು ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಇದ್ದಾಗ ಅವ್ರಿಗೆ ಟೀ ಕಾಫಿ ಬಿರಿಯಾನಿ ಎಲ್ಲ ಕೊಟ್ಟಿದ್ರು. ಮೋದಿ ಬಂದ ಮೇಲೆ ಅವ್ರಿಗೆ ಟೀನೂ ಇಲ್ಲ ಪೆಟ್ರೋಲು ಇಲ್ಲ, ಆ ಸ್ಥಿತಿಗೆ ತಂದಂಥವ್ರು ಮೋದಿ. ಇವತ್ತೇನಾದರೂ ಕಾಶ್ಮೀರ ನಮ್ಮದು ಅಂತ ಆಗಿದ್ರೆ ಅದು ಮೋದಿಯಿಂದ ಆಗಿರೋದು. ಕಾಂಗ್ರೆಸ್ ಅವರಿದ್ದ ಕಾಶ್ಮೀರನ ಬಿಟ್ಬಿಟ್ಟಿದ್ರು. ಮೊನ್ನೆ 370 ಆರ್ಟಿಕಲ್ ಬಗ್ಗೆ ಏನು ಹೇಳಿದ್ರು ಕಾಂಗ್ರೆಸ್ ಅವರು? ಏನು ಹೇಳಿದರು? ಅದು ತಪ್ಪು, ಭಾರತಕ್ಕೆ ಸೇರಿಸಿದ ತಪ್ಪು ಅಂದರು. ದೇಶನ ಒಡೆಯುವಂಥ ಕಾಂಗ್ರೆಸ್ ಅವರು ದೇಶನ ಉಳ್ಸೋಕ್ಕೆ ಸಾಧ್ಯನೇ ಇವ್ರ ಕೈಲಿ? ರಾಮ ಮಂದಿರ ನಿರ್ಮಾಣ ಅನ್ನೋ ಸಂದರ್ಭದಲ್ಲಿ ಏನು ಹೇಳಿದ್ರು ಇವರು? ರಾಮ ಕಾಲ್ಪನಿಕ ವ್ಯಕ್ತಿ, ರಾಮಾಯಣ ಅನ್ನೋದು ನಡೆದೇ ಇಲ್ಲ. ನಿಮಗೂ ಗೊತ್ತಿದೆ, ರಾಮಾಯಣದ ಕುರುಗಳು ನೀವು ಎಲ್ಲೆಲ್ಲಿ ಹುಡುಕಿದ್ರು ಸಿಗುತ್ತೆ ದೇಶದಲ್ಲಿ. ಅದು ರಾಮಾಯಣನೇ ನಡೆದಿಲ್ಲ. ರಾಮನ ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ಅಂತಂದರು. ನಾವೆಂದಾದರೂ ಬಿ ಜೆ ಪಿಯವರು ಅಲ್ಲಾನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದೀರಾ? ನಾವೆಲ್ಲರ ಯೇಸುರವ್ರನ್ನ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ದಾರೆ. ನಾವು ಗೌರವ ಇದೆ, ನಮ್ಗೆ ಎಲ್ಲ ಧರ್ಮದ ಮೇಲೂ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಇಂಥ ಕೇಳೋ ಅಂಥವ್ರು ಇವರು, ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳೋ ಅಂಥವ್ರು ಇವರು ಎಂಥ ನೀಚ ಜನ, ನೀಚರು. ಅವ್ರು ಯಾರೇನೇ ಹೇಳಿ, ಯತೀಂದ್ರನೇ ಹೇಳಿ, ಪತೀಂದ್ರನೇ ಹೇಳಿ, ನಮ್ಗೆ ಅದಲ್ಲ. ಇದು ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರವಾಗೇ ಉಳಿತತೆ. ಇದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.